ಈಗ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಟೆಸ್ಟ್ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕವರ್ ಮಾಡಿದ್ದೀನಿ. ಸೊ ಈ ಕ್ವೆಶನ್ಸ್ ಎಲ್ಲ ನಿಮ್ಮ ಸೆಕೆಂಡ್ ಟೆಸ್ಟ್ಗೂ ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ಫೈನಲ್ ಎಕ್ಸಾಮಿನೇಷನ್ಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಈಗ ರೇ ಆಪ್ಟಿಕ್ಸ್ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫ್ರಮ್ ಕ್ಲಾಸ್ 12 ಫಿಸಿಕ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಡಿರೈವೇಷನ್ಸ್ ಎಲ್ಲ ಕೆಲವೊಂದು ಜಾಸ್ತಿ ಬರುತ್ತೆ ಆ್ಯಂಡ್ ಥಿಯರಾಟಿಕಲ್ ಕ್ವೆಶನ್ಸು ಬರುತ್ತೆ. ಯಾವ್ದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಸೈನ್ ಕನ್ವೆನ್ಷನ್ಸ್ ಇವೆಲ್ಲ ನಿಮಗೆ ಪ್ರಾಬ್ಲಮ್ಸ್ಗೆ ಯೂಸ್ ಆಗುತ್ತೆ. ಓಕೆ, ಇದರ ಮೇಲೆ ಥಿಯರಿ ಕ್ವೆಶನ್ಸ್ ಯಾವುದೇ ಕೇಳೋದಿಲ್ಲ. ಓಕೆ, ಸೊ ಇದರಲ್ಲಿ ಡೈರೆಕ್ಟಾಗಿ ಫಸ್ಟ್ ನಿಮಗೆ ಮಿರರ್ ಈಕ್ವೇಷನ್ನ ಡಿರೈವ್ ಮಾಡೋಕ್ಕೆ ಕೆಲವೊಂದು ಸಲ ಕೇಳ್ತಾರೆ. ಓಕೆ, ಸೊ ಅದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಅಂದರೆ ಹೇಳೋಕ್ಕಾಗೋದು, ಇದನ್ನು ಕೇಳ್ಬೋದು, ಕೇಳ್ದೇನೂ ಇರ್ಬೋದು. ಓಕೆ, ವಿ ಕೆನಾಟ್ 100% ವಿ ಕೆನಾಟ್ ಗಿವ್ ಗ್ಯಾರಂಟಿ. ಓಕೆ, ಸೊ ಆ ಥರ ಮತ್ತು ಪ್ರಾಬ್ಲಮ್ಸ್ ಎಲ್ಲ ಇದು ಕೇಳ್ತಾರೆ. ನೆಕ್ಸ್ಟ್, ಸೊ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್. ಸೊ ಇದನ್ನು 2 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ದಿಸ್ ಒನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, TIR ಇದನ್ನು 2 ಅಥವಾ 3 ಮಾರ್ಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಯು ಹ್ಯಾವ್ ಅಪ್ಲಿಕೇಶನ್ಸ್ ಆಫ್ ದಿಸ್ ಒನ್. ಅಪ್ಲಿಕೇಶನ್ಸ್ನ ಅವರು 2-3 ಮಾರ್ಕ್ಸಲ್ಲಿ ಖಂಡಿತ ಕೇಳ್ತಾರೆ, ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಮತ್ತು ಆಪ್ಟಿಕಲ್ ಫೈಬರ್, ಸೊ ಇದನ್ನು ಕೇಳ್ತಾರೆ. ನೆಕ್ಸ್ಟ್ ಒನ್ ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸಸ್ ಆ್ಯಂಡ್ ಬೈ ಲೆನ್ಸಸ್. ಸೊ ಇದರಲ್ಲಿ ನಿಮಗೆ ದಿಸ್ ಫಾರ್ಮುಲಾ ಡಿರೈವೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಈ ಡಿರೈವೇಷನ್ನ ಕೇಳ್ತಾರೆ 5 ಮಾರ್ಕಿಗೆ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ ಡಿರೈವೇಷನ್ಸ್ ಆದಮೇಲೆ ನಿಮಗೆ ರಿಫ್ರಾಕ್ಷನ್ ಬೈ ಲೆನ್ಸ್. ಸೊ ಲೆನ್ಸ್ ಫಾರ್ಮುಲಾ ಡಿರೈವ್ ಮಾಡೋಕ್ಕೂ ಕೇಳ್ತಾರೆ. ದಿಸ್ ಆಲ್ಸೋ ಇಂಪಾರ್ಟೆಂಟ್. ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಡಿರೈವ್ ಮಾಡಿ ಅಂತ 5 ಮಾರ್ಕಿಗೆ ಕೇಳ್ತಾರೆ. ಸೊ ಈ ಚಾಪ್ಟ್ರಲ್ಲಿ ನಿಮಗೆ ಡಿರೈವೇಷನ್ಸ್ ಜಾಸ್ತಿ ಇರೋದ್ರಿಂದ ಯು ಹ್ಯಾವ್ ಟು ಫೋಕಸ್ ಅ ಲಾಟ್. ನಿಮಗೆ ಇಲ್ಲ ನನಗೆ ಡಿರೈವೇಷನ್ಸ್ ಕಷ್ಟ ಆಗ್ತಾ ಇದೆ ಅಂದರೆ ಈ ಚಾಪ್ಟರ್ ಸ್ಕಿಪ್ ಮಾಡಿ ನೀವು ಬೇರೆ ಚಾಪ್ಟರ್ ಮೇಲೆ ಕರೆಕ್ಟಾಗಿ ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ದಟ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಪವರ್ ಆಫ್ ಲೆನ್ಸ್ ಡೆಫಿನೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ 2 ಮಾರ್ಕ್. ಮತ್ತು ನೀವು ಇದರಲ್ಲಿ SI ಯೂನಿಟ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಡೈಆಪ್ಟರ್. ಓಕೆ, ಇದರ ಬೇಸ್ ಮೇಲೆ ಪ್ರಾಬ್ಲಮ್ಸು ಸಹ ಕೇಳ್ಬೋದು. ಮತ್ತು ಕಾಂಬಿನೇಷನ್ ಆಫ್ ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಸೊ ಇದಕ್ಕೂ ಸ್ಮಾಲ್ ಡಿರೈವೇಷನ್ 3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಮತ್ತು ಇದು ನೋಡ್ಕೊಳ್ಳಿ, the system of combination of lens used in designing lenses for cameras, microscopes and other optical instruments. ಅದಾದಮೇಲೆ ಇಲ್ಲಿ ಟೋಟಲ್ ಮ್ಯಾಗ್ನಿಫಿಕೇಷನ್ ಇಸ್ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಫಿಕೇಷನ್ ಆಫ್ ಇಂಡಿವಿಜುವಲ್ ಲೆನ್ಸಸ್ ಮತ್ತು ಪವರ್ ಇಸ್ ಸಮ್ ಆಫ್ ದ ಇಂಡಿವಿಜುವಲ್ ಪವರ್. ಸೊ ಇದನ್ನು MCQಸಲ್ಲಿ ಕೇಳ್ತಾರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ, ಸೊ ಈ ರೀತಿ ಪ್ರಾಬ್ಲಮ್ಸ್ ಅವರು 5 ಮಾರ್ಕಲ್ಲಿ ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಒನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಡಿರೈವೇಷನ್. ಸೊ ಅಕಸ್ಮಾತ್ ನೀವು ಚಾಪ್ಟ್ರಲ್ಲಿ ಡಿರೈವೇಷನ್ಸ್ ಓದ್ತಾ ಇದ್ದರೆ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡಿ. ಓಕೆನಾ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಗಲ್ ಆಫ್ ಡಿವಿಯೇಷನ್, ಸೊ ಇದಕ್ಕೆ ಅವರು ಕೇಳ್ತಾರೆ. ದಿಸ್ ಗ್ರಾಫ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. CETಲಿ ಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ಈ ಗ್ರಾಫ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ, ದಿಸ್ ಡಿರೈವೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್ ಅಟ್ ಮಿನಿಮಮ್ ಡಿವಿಯೇಷನ್, ಸೊ ಅದನ್ನು ಕೇಳ್ತಾರೆ. ಓಕೆನಾ, ಮತ್ತು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಮೈಕ್ರೋಸ್ಕೋಪ್ ಬಗ್ಗೆ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಡ್ರಾ ಡಯಾಗ್ರಾಮ್ ಆಫ್ ಮೈಕ್ರೋಸ್ಕೋಪ್ ಆ್ಯಂಡ್ ಡಿರೈವ್ ಈಕ್ವೇಷನ್ ಫಾರ್ ದಿ ಮ್ಯಾಗ್ನಿಫಿಕೇಷನ್ ಪ್ರೊಡ್ಯೂಸ್ಡ್ ಬೈ ಸಿಂಪಲ್ ಮೈಕ್ರೋಸ್ಕೋಪ್. ಅದೇ ರೀತಿ ನೆಕ್ಸ್ಟ್ ಒನ್ ಇಸ್ ದಿಸ್ ಒನ್, ಕಾಂಪೌಂಡ್ ಮೈಕ್ರೋಸ್ಕೋಪ್ಗೂ ಕೇಳ್ತಾರೆ. ಡಯಾಗ್ರಾಮ್ ವೆರಿ ಮಚ್ ಇಂಪಾರ್ಟೆಂಟ್. ಅಂದರೆ ಮ್ಯಾಗ್ನಿಫಿಕೇಷನ್ ಕೇಳ್ತಾರೆ, ಮತ್ತು ಟೆಲಿಸ್ಕೋಪು ಅಷ್ಟೇ. ಓಕೆ, ಟೆಲಿಸ್ಕೋಪ್ಗೂ ಡಯಾಗ್ರಾಮ್ ಪ್ಲಸ್ ದ ಈಕ್ವೇಷನ್ನ ಕೇಳ್ತಾರೆ. ಓಕೆನಾ, ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದು ನೆನ್ಪಿಟ್ಕೊಳ್ಬೇಕು ಅಂತ ಅಂದರೆ, ಸೊ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ಸಲ್ಲಿ ಏನು ಯೂಸ್ ಮಾಡ್ತಾರೆ, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಕ್ರೊಮ್ಯಾಟಿಕ್ ಅಬರೇಷನ್ಸ್ ಇರೋದಿಲ್ಲ, ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಓಕೆ, ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪಲ್ಲಿ ಯಾವ ಪ್ರಾಬ್ಲಮ್ ಇದೆ, ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ ಇಲ್ಲಿ. ಮತ್ತು ಕ್ಯಾಸಿಗ್ರೈನ್, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಕೆಲವೊಂದು ಸಲ 2 ಮಾರ್ಕ್ಸಲ್ಲಿ ಕೇಳ್ಬೋದು ಅದನ್ನು. ಓಕೆ, ಸೊ ದಟ್ಸ್ ಆಲ್. ಸೊ ಈ ಚಾಪ್ಟ್ರಲ್ಲಿ ಸೊ ನೀವು ಡೆಫಿನೇಷನ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಡಿರೈವೇಷನ್ ಸ್ವಲ್ಪ ಜಾಸ್ತಿ ಇದೆ. ಪ್ರಾಬ್ಲಮ್ಸ್ ಇದರಲ್ಲಿ ಯಾವುದು ಕೇಳ್ತಾರೆ ಅಂದರೆ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಕೆಲವೊಂದನ್ನು ನೋಡ್ಕೊಳ್ಳಿ. ಓಕೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ಕೇಳ್ಬೋದು, ಅಥವಾ ಕೆಲವೊಂದು ಸಲ ಇದ್ರ ಮೇಲೆ ಕೇಳ್ತಾರೆ. ಓಕೆ, ಮಿನಿಮಮ್ ಡಿವಿಯೇಷನ್, ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಮೇಲೆ ಕೇಳ್ಬೋದು, ಅಥವಾ ನಿಮಗೆ ಪವರ್ ಮೇಲೂ ಕೇಳ್ಬೋದು. ಓಕೆ, ಡಿಸ್ಪರ್ಷನ್ ಆ ಡೆಫಿನೇಷನ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ಟೆಲಿಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್, ಸಿಂಪಲ್ ಮೈಕ್ರೋಸ್ಕೋಪ್ ಈಕ್ವೇಷನ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಇಷ್ಟನ್ನ ನೋಡ್ಕೊಂಡು ಡೆಫಿನೆಟ್ಲಿ ಚಾಪ್ಟರ್ ನೀವು ಕರೆಕ್ಟಾಗಿ ಸ್ಕೋರ್ ಮಾಡ್ಬೋದು. ವೇವ್ ಆಪ್ಟಿಕ್ಸ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶನ್ ನೋಡ್ತಾ ಹೋಗೋಣ. ಸೊ ದಿಸ್ ಇಸ್ ಎ ವೆರಿ ಸಿಂಪಲ್ ಚಾಪ್ಟರ್. ಓಕೆನಾ, ರೇ ಆಪ್ಟಿಕ್ಸ್ಗಿಂತ ವೆರಿ ಮಚ್ ಈಸಿ ಚಾಪ್ಟರ್. ಕೆಲವೊಂದೇ ಡಿರೈವೇಷನ್ಸ್ ಇದೆ, ತುಂಬ ಡಿರೈವೇಷನ್ಸ್ ಇಲ್ಲ ಇದರಲ್ಲಿ. ಮತ್ತು ಸಿಂಪಲ್ ಆಗಿರ್ತಕ್ಕಂತಹ ಥಿಯರಿ ಕ್ವೆಶನ್ಸ್ ಯಾವುದಿದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಓಕೆ, ತುಂಬ ಸಿಂಪಲ್ ಚಾಪ್ಟರ್. ಸೊ ಫಸ್ಟ್ ಕ್ವೆಶನ್ ಇನ್ ದಿಸ್ ಚಾಪ್ಟರ್ ವಿಲ್ ಬಿ ಹೈಗನ್ಸ್ ಪ್ರಿನ್ಸಿಪಲ್. ಹೈಗನ್ಸ್ ಪ್ರಿನ್ಸಿಪಲ್ ನಾವು 2-3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ಆ ಪ್ರಿನ್ಸಿಪಲ್ಸ್ನ ಕರೆಕ್ಟಾಗಿ ಬರೀಬೇಕಾಗುತ್ತೆ ನೀವು. ಓಕೆ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಯಾವುದು ಅದೇ ಗೊತ್ತಿರುತ್ತೆ ನಿಮಗೆ. ಓಕೆನಾ, ಸೊ ಹೈಗನ್ಸ್ ಪ್ರಿನ್ಸಿಪಲ್
ಈಚ್ ಪಾಯಿಂಟ್ ಆಫ್ ದ ವೇವ್ ಫ್ರಂಟ್ ಈಸ್ ದಿ ಸೋರ್ಸ್ ಆಫ್ ಎ ಸೆಕೆಂಡರಿ ಡಿಸ್ಟರ್ಬೆನ್ಸ್. ಸೊ ಆ ಪಾಯಿಂಟ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ಅದಾದಮೇಲೆ ರಿಫ್ರಾಕ್ಷನ್ ಆಫ್ ಎ ಪ್ಲೇನ್ ವೇವ್. ಸೊ ಈ ಡಯಾಗ್ರಾಮ್ ಪ್ಲಸ್ ಡಿರೈವೇಷನ್ 2-3 ಮಾರ್ಕ್ಸಲ್ಲಿ ಇಂಪಾರ್ಟೆಂಟಾಗಿ ಕೇಳ್ತಾರೆ, ಓಕೆ. ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ರಿಫ್ರಾಕ್ಷನ್ನು ಕೇಳ್ತಾರೆ, ಓಕೆ. ರಿಫ್ಲೆಕ್ಷನ್ ಪ್ಲಸ್ ರಿಫ್ರಾಕ್ಷನ್, ಸೊ ಅದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದನ್ನು 2-3 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆನಾ. ಸೊ ಅಪಾರ್ಟ್ ಫ್ರಮ್ ದಿಸ್ ಇದನ್ನು ನೋಡ್ಕೊಳ್ಳಿ, ಓಕೆ. ಸೊ ಇದನ್ನು ರೇರಾಗಿ ನಿಮಗೆ MCQಸಲ್ಲಿ ಕೇಳ್ತಾರೆ. ಸೊ ದಟ್ ಇಸ್ ವೈ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಓಕೆ. ಸೊ ನೋಡಿ, ಇನ್ಸಿಡೆಂಟ್ ಪ್ಲೇನ್ ವೇವ್ ಏನಿದೆಯಲ್ಲ, ಒಂದು ಪ್ರಿಸಮಲ್ಲಿ ಪಾಸ್ ಆದರೆ ಅದು ಅದೇ ರೀತಿ ಸ್ಟ್ರೈಟ್ ಪ್ಲೇನ್ ವೇವ್ ಹಾಗೆ ಇರುತ್ತೆ, ಬಟ್ ಅದು ಡಿವಿಯೇಟ್ ಆಗುತ್ತೆ. ಬಟ್ ನಿಮ್ಗೆ ಏನಾದರೂ ದಿಸ್ ಒನ್ ಕಾನ್ವೆಕ್ಸ್ ಲೆನ್ಸಲ್ಲಿ ಪಾಸ್ ಆದರೆ ನಿಮಗೆ ಅದು ಸ್ಪೆರಿಕಲ್ ವೇವ್ ಫ್ರಂಟ್ ಆಗಿ ಹೊರಗೆ ಬರುತ್ತೆ, ಓಕೆ. ಏನಾದರೂ ಅದೇ ನಿಮಗೆ ಕಾನ್ಕೇವ್ ಮಿರರಲ್ಲಿ ಪಾಸ್ ಆದರೆ ನಿಮಗೆ ಏನಾಗುತ್ತೆ, ಸ್ಪೆರಿಕಲ್ ವೇವ್ ಫ್ರಂಟ್ ಆಗಿ ಬರುತ್ತೆ. ಬಟ್ ಇದಕ್ಕೆ ರೇಡಿಯಸ್ ಏನಿರುತ್ತೆ, R/2 ರೇಡಿಯಸ್ ಇರುತ್ತೆ, ಓಕೆ. ಮಿರರ್ದು ರೇಡಿಯಸ್ R ಇದ್ದರೆ ಸ್ಪೆರಿಕಲ್ ವೇವ್ ಫ್ರಂಟ್ ರೇಡಿಯಸ್ R/2 ಇರುತ್ತೆ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. CETಯಲ್ಲೂ ಕೇಳಬಹುದು, ಓಕೆ. ಸ್ವಲ್ಪ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇದನ್ನು ಮೈನ್ಯೂಟ್ ಪಾಯಿಂಟ್ಸ್ನ ಇಟ್ಕೊಂಡು ಕೇಳೋದು ಅವ್ರ ಕ್ವೆಶನ್, ಓಕೆ. ನೆಕ್ಸ್ಟ್ ಒನ್, ಈಗ ಈ ರೀಸನ್ ಟೈಪ್ ಆಫ್ ಕ್ವೆಶನ್ಸ್ನ ಕೇಳ್ಬೋದು, ಅದನ್ನು ನೀವು ನೋಡ್ಕೋಬೋದು ಅದನ್ನು. ಆ್ಯಂಡ್ ನೆಕ್ಸ್ಟ್ ಕೊಹೆರೆಂಟ್ ಆ್ಯಂಡ್ ಇನ್ಕೊಹೆರೆಂಟ್ ಅಡಿಷನ್ ಆಫ್ ವೇವ್ಸ್. ಸೊ ದಿಸ್ ಒನ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಓಕೆ. ಫೇಸ್ ಡಿಫ್ರೆನ್ಸ್ ಅಂದರೆ ಕರೆಕ್ಟಾಗಿ ಇದನ್ನು ಓದ್ಕೊಳ್ಳಿ, 5 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಓಕೆ. ಡಿಸ್ಪ್ಲೇಸ್ಮೆಂಟ್ ಪ್ರೊಡ್ಯೂಸ್ಡ್, ಸೊ ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಫೇಸ್ ಡಿಫ್ರೆನ್ಸ್, ಓಕೆ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ಕಂಡೀಷನ್ಸ್ನ ಕೇಳ್ತಾರೆ. ಪಾತ್ ಡಿಫರೆನ್ಸ್ ಆ್ಯಂಡ್ ಫೇಸ್ ಡಿಫರೆನ್ಸ್ ಇದನ್ನು 2-3 ಮಾರ್ಕ್ಸಲ್ಲಿ ಕೇಳ್ತಾರೆ. ತುಂಬ ಸಿಂಪಲ್ ಡಿರೈವೇಷನ್, ಸ್ವಲ್ಪ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇದನ್ನು, ಓಕೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಇನ್ನೇನು ನೋಡ್ಕೋಬೇಕಂದ್ರೆ ಇಲ್ಲಿ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಈಕ್ವೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದರಲ್ಲಿ ಡಿರೈವೇಷನ್ಸ್ನ ಕೇಳೋದಿಲ್ಲ, ಬಟ್ ಈಕ್ವೇಷನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಓಕೆನಾ. ಮತ್ತು ಡೈಫ್ರಾಕ್ಷನ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, 2-3 ಮಾರ್ಕ್ ಕ್ವೆಶನಲ್ಲಿ ಕೇಳ್ತಾರೆ, ಓಕೆ. ಮತ್ತು ಸಿಂಗಲ್ ಸ್ಲಿಟ್ಟಲ್ಲಿ ನಿಮಗೆ ಇದರಲ್ಲಿ ಈಕ್ವೇಷನ್ ನೆನ್ಪಿಟ್ಕೊಳ್ಳಿ, ಓಕೆನಾ. ಪಾತ್ ಡಿಫರೆನ್ಸ್ಗೆ ಇರ್ತಕ್ಕಂತಹ ಕಂಡೀಷನ್ಸನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ದಿಸ್ ಸಿಂಗಲ್ ಸ್ಲಿಟ್ನ ಇದರಲ್ಲಿ ನೋಡೋದು, ಸೊ ದಿಸ್ ಒನ್ ಅದನ್ನು ಕೇಳೋದಿಲ್ಲ. ಪೋಲರೈಸೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಓಕೆ. ಡಯಾಗ್ರಾಮ್ ನೆನ್ಪಿಟ್ಕೊಳ್ಳಿ, ವಾಟ್ ಇಸ್ ಪೋಲರೈಸೇಷನ್ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ, ಓಕೆ. ಆ್ಯಂಡ್ ಟ್ರಾನ್ಸ್ಫರ್ಸ್ ವೇವ್, ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಲೈಟ್ ಆರ್ ಟ್ರಾನ್ಸ್ಫರ್ಸ್ ಇನ್ ನೇಚರ್. ಸೊ ಆ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ, ಓಕೆನಾ. ಪೋಲರಾಯ್ಡ್ಸ್ ಅಂದರೆ ಏನು, ವಾಟ್ ಆರ್ ಪೋಲರಾಯ್ಡ್ಸ್, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಮ್ಯಾಲೂಸ್ ಲಾ ಅಂದರೆ ಏನು, 2-3 ಮಾರ್ಕ್ಸ್ಗೆ ವೆರಿ ಮಚ್ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಓಕೆ. ಮ್ಯಾಲೂಸ್ ಲಾ ಮತ್ತಿಗೆ ನಿಮಗೆ CET ನೀಟಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಜಾಸ್ತಿ, ಓಕೆ. ಬಟ್ ಬೋರ್ಡ್ ಎಕ್ಸಾಮಲ್ಲಿ ಅಷ್ಟು ಕಾಂಪ್ಲಿಕೇಟ್ ಮಾಡೋದಿಲ್ಲ. ಮತ್ತು ಪೋಲರಾಯ್ಡ್ಸ್, ಅಡ್ವಾಂಟೇಜಸ್ ಆಫ್ ಪೋಲರಾಯ್ಡ್ಸ್, ಯೂಸಸ್ ಆಫ್ ಪೋಲರಾಯ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಓಕೆ. 3 ಮಾರ್ಕ್ಸಲ್ಲಿ ಖಂಡಿತ ಕೇಳ್ತಾರೆ ಅದನ್ನು. ಸೊ ದಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ಸ್ ಆಲ್. ಸೊ ಈ ಚಾಪ್ಟರ್ ನೋಡಿ ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಇನ್ನೊಂದ್ಸಲ ಹೇಳಬೇಕು ಅಂದರೆ ಡಿರೈವೇಷನ್ ಅದು ನೋಡ್ಕೊಳ್ಳಿ, ಪಾತ್ ಡಿಫ್ರೆನ್ಸ್, ಫೇಸ್ ಡಿಫ್ರೆನ್ಸ್, ಕಂಡೀಷನ್, ಮತ್ತು ಪೋಲರೈಸೇಷನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಓಕೆ. ಪೋಲರೈಸೇಷನ್ ಇಂಪಾರ್ಟೆಂಟ್, ಮತ್ತು ಯೂಸಸ್ ಆಫ್ ಪೋಲರಾಯ್ಡ್ಸ್ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತು ಡೈಫ್ರಾಕ್ಷನ್, ಕಂಡೀಷನ್ ಮತ್ತು ಡೆಫಿನೇಷನ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೇಲೆ ಪ್ರಾಬ್ಲಮ್ ಖಂಡಿತ ಕೇಳ್ತಾರೆ, ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆ. ಸೊ ಇಷ್ಟನ್ನ ನೀವು ಓದ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಡೂ ವೆಲ್ ಇನ್ ಯುವರ್ ಎಕ್ಸಾಮಿನೇಷನ್. ಡ್ಯುವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಸೊ ದಿಸ್ ಇಸ್ ಥಿಯರಿ ಬೇಸ್ಡ್ ಚಾಪ್ಟರ್, ಕಂಪ್ಲೀಟ್ಲಿ ಥಿಯರಿನೇ ಇದೆ, ಡಿರೈವೇಷನ್ಸ್ ಜಾಸ್ತಿ ಇಲ್ಲ, ಇರೋದೇ ಇಲ್ಲ ಡಿರೈವೇಷನ್ಸ್, ಓಕೆ. ಇದರಲ್ಲಿ ಸೊ ಯಾವ್ಯಾವ ಕ್ವೆಶನ್ ಇಂಪಾರ್ಟೆಂಟಾಗಿ ಓದಬೇಕು, ಇದರಲ್ಲಿ ಖಂಡಿತ ಬರ್ತಕ್ಕಂಥ ಕ್ವೆಶನ್ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ಕೆಲವೊಂದು ಸೈಂಟಿಸ್ಟ್ ನೇಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಸೊ ಎಲೆಕ್ಟ್ರಾನ್ಸ್ನ ಯಾರು ಕಂಡುಹಿಡಿದಿದ್ದು, ನ್ಯೂಟ್ರಾನ್ಸ್ನ ಯಾರು ಕಂಡುಹಿಡಿದಿದ್ದು, ಮತ್ತು ಎಕ್ಸ್ಪೆರಿಮೆಂಟ್ನ ಯಾರು ಮಾಡಿದ್ದು, ಸೊ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಚಾರ್ಜ್ ಬೈ ಮಾಸ್ ರೇಷಿಯೋ ಯಾರು ಫೈಂಡ್ ಔಟ್ ಮಾಡಿದ್ದು, ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಥರ್ಮಿಯೋನಿಕ್ ಎಮಿಷನ್, ಫೀಲ್ಡ್ ಎಮಿಷನ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್, ಸೊ ಈ 3 ಡೆಫಿನೇಷನ್ಸನ್ನು 2 ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆ. ಅದನ್ನು ಕರೆಕ್ಟಾಗಿ ನೋಡಿದ್ರೆ ಮತ್ತು MCQಸಲ್ಲೂ ಕೇಳ್ತಾರೆ, ಓಕೆನಾ. ನೆಕ್ಸ್ಟ್ ಹರ್ಟ್ಸ್ ಅಬ್ಸರ್ವೇಷನ್ ಮತ್ತು ಹಾಲ್ಬಾಸ್ ಆ್ಯಂಡ್ ಲೆನಾರ್ಡ್ ಅಬ್ಸರ್ವೇಷನ್, ಸೊ ಇದನ್ನು ಬ್ರೀಫಾಗಿ ನೋಡ್ಕೊಳ್ಳಿ, ಓಕೆ. ನೆಕ್ಸ್ಟ್ ವಾಟ್ ಇಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸೊ ಇವೆಲ್ಲ ಡೆಫಿನೇಷನ್ಸಲ್ಲಿ 2 ಮಾರ್ಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನೆಕ್ಸ್ಟ್ ಇಸ್ ಎಫೆಕ್ಟ್ ಆಫ್ ಇಂಟೆನ್ಸಿಟಿ ಆನ್ ಲೈಟ್ ಆನ್ ದಿ ಫೋಟೋ ಕರೆಂಟ್. ಸೊ ಈ ಗ್ರಾಫ್ ಇಂಪಾರ್ಟೆಂಟ್ ಆಗುತ್ತೆ. ಈ ಗ್ರಾಫನ್ನು ಕೊಟ್ಟು ಇದು ಏನು ವೇರಿಯೇಷನ್ ಆಫ್, ನೋಡಿ ಏನು ಕೇಳ್ತಾ ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ಗ್ರಾಫ್ ನೋಡಿ, ವೈ ಆಕ್ಸಿಸಲ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇದೆ, ಎಕ್ಸ್ ಆಕ್ಸಿಸಲ್ಲಿ ಇಂಟೆನ್ಸಿಟಿ ಆಫ್ ಲೈಟ್ ಇರುತ್ತೆ. ಸೊ ಎಕ್ಸಾಂಪಲ್ ಏನು ಮಾಡ್ತಾರೆ, ದ ವೇರಿಯೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ವಿತ್ ಇಂಟೆನ್ಸಿಟಿ ಅಂತ ಕೊಟ್ಟು ಎಕ್ಸ್ ಆಕ್ಸಿಸಲ್ಲಿ ಏನಿದೆ, ವೈ ಆಕ್ಸಿಸಲ್ಲಿ ಏನಿದೆ ಅಂತ ಕೇಳ್ತಾರೆ. ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಎಫೆಕ್ಟ್ ಆಫ್ ಪೊಟೆನ್ಷಿಯಲ್ ಆನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್, ಸೊ ದಿಸ್ ಆಲ್ಸೋ ಇಂಪಾರ್ಟೆಂಟ್. ಇದೇ ರೀತಿ ನೋಡ್ಕೊಳ್ಳಿ. ಅಲ್ಲಿ I3 ಗ್ರೇಟರ್ ದೆನ್ I2 ಗ್ರೇಟರ್ ದೆನ್ I1, ದಿಸ್ ಇಸ್ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಒನ್, ಸೊ ಅದೇ ರೀತಿ ನೋಡಿ, ಈ ಪಾಯಿಂಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಫಾರ್ ಗಿವನ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಇಂಟೆನ್ಸಿಟಿ. ವೆರಿ ಮಚ್ ಇಂಪಾರ್ಟೆಂಟ್ ಪಾಯಿಂಟ್ ಇದು, MCQಸಲ್ಲಿ ಕೇಳ್ತಾರೆ. ಅದೇ ರೀತಿ ಗ್ರಾಫು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೇರಿಯೇಷನ್ ಆಫ್
photoelectric current with collector plate potential. ಸೊ ಅದೇ ರೀತಿ ದಿಸ್ ಗ್ರಾಫ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ಇದನ್ನು ನೋಡ್ಕೊಳ್ಳಿ, ಈ 2 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕ್ವೆಶನ್ ಅಂತ ನೋಡ್ತಾ ಹೋದರೆ ಇಲ್ಲಿ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಎಕ್ಸ್ಪೆರಿಮೆಂಟಲ್ ಫೀಚರ್ಸ್ ಆ್ಯಂಡ್ ಅಬ್ಸರ್ವೇಷನ್ಸ್ ಡಿಸ್ಕ್ರೈಬ್ಡ್ ಇನ್ ದಿಸ್ ಸೆಕ್ಷನ್. ಈ 4 ಪಾಯಿಂಟ್ಸನ್ನು ಅವರು ಕೇಳ್ತಾರೆ. ಓಕೆ, ನೀವು ಬರೀಬೇಕಾಗತ್ತೆ. ಅಂದರೆ ಏನು ಕೇಳ್ತಾರೆ, ವಾಟ್ ಆರ್ ದಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಅಂತ ಕೇಳ್ತಾರೆ. ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. 4 ಪಾಯಿಂಟ್ಸ್ನ 5 ಮಾರ್ಕಲ್ಲಿ ಕೇಳ್ಬೋದು. ನೆಕ್ಸ್ಟ್, ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ವೇವ್ ಥಿಯರಿ ಆಫ್ ಲೈಟ್. ಸೊ ಇದರಲ್ಲಿ ನಿಮಗೆ ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಈಕ್ವೇಷನ್ ಆ್ಯಂಡ್ ಎನರ್ಜಿ ಕ್ವಾಂಟಮ್ ಆಫ್ ರೇಡಿಯೇಷನ್. ಸೊ ಇದರಲ್ಲಿ ನೀವು ಈ ಪಾಯಿಂಟ್ಸ್ನ ಕರೆಕ್ಟಾಗಿ ನೆನ್ಪಿಟ್ಬೇಕಾಗುತ್ತೆ. ಇಲ್ಲಿ 4 ಪಾಯಿಂಟ್ಸ್ ಏನಿದೆಯಲ್ಲ, ಇದನ್ನು 5 ಮಾರ್ಕ್ಸ್ ಕೇಳಿದ್ರೆ ನೀವು ಇಷ್ಟು ಬರೀಬೇಕಾಗುತ್ತೆ. ಓಕೆ, ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಪಾರ್ಟಿಕಲ್ ನೇಚರ್ ಆಫ್ ಲೈಟ್, ದ ಫೋಟಾನ್. ಸೊ ಸಮರೈಸ್ ದ ಫೋಟಾನ್ ಪಿಕ್ಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಓಕೆ, ಗಿವ್ ದಿ ಪ್ರಾಪರ್ಟೀಸ್ ಆಫ್ ಫೋಟಾನ್ ಅಂತ ಕೇಳಿದ್ರೆ ನೀವು ಈ ಪಾಯಿಂಟ್ಸ್ ಬರೀಬೇಕಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 5 ಮಾರ್ಕ್. ಓಕೆ, ನೆಕ್ಸ್ಟ್ ಒನ್. ಇದಾದಮೇಲೆ ಈ ಪ್ರಾಬ್ಲಮ್ಸ್ ಎಲ್ಲ ನೀವು ನೋಡ್ಕೋಬೋದು. ಓಕೆ, ಪ್ರಾಬ್ಲಮ್ಸನ್ನು ಕೇಳ್ತಾರೆ ಬೇಸ್ಡ್ ಆನ್ ದಿಸ್. ಆ್ಯಂಡ್ ವೇವ್ ನೇಚರ್ ಆಫ್ ಮ್ಯಾಟರ್. ಸೊ ಇದರಲ್ಲಿ ನಿಮಗೆ ಕಾಂಪ್ಟನ್ ಎಫೆಕ್ಟ್ ಅಂದರೆ ಏನು, ಓಕೆ, ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನು, ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಸೊ ದಿಸ್ ಒನ್, ಈ ಕನ್ಕ್ಲೂಷನ್ ನೋಡ್ಕೊಳ್ಳಿ. ವೇವ್ ಲೆಂತ್ ಇಸ್ ಸೋ ಸ್ಮಾಲ್ ದಟ್ ಈಸ್ ಬಿಯಾಂಡ್ ಎನಿ ಮೆಷರ್ಮೆಂಟ್. ದಿಸ್ ಇಸ್ ರೀಸನ್ ವೈ ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟ್ಸ್ ಇನ್ ಅವರ್ ಡೈಲಿ ಲೈಫ್ ಡು ನಾಟ್ ಶೋ ವೇವ್ ಲೈಕ್ ಪ್ರಾಪರ್ಟೀಸ್. ಸೊ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಪ್ರಾಬ್ಲಮ್ಸ್ ಆ್ಯಸ್ ಯೂಶುವಲ್ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ದಟ್ಸ್ ಆಲ್. ಸೊ ಈ ಚಾಪ್ಟರ್ಲಿ ಮೋಸ್ಟ್ಲಿ ನೀವು ಸೇರಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಈ ವೇರಿಯೇಷನ್ ಗ್ರಾಫ್ ಇದೆಯಲ್ಲ, ಸೊ ದಿಸ್ ಗ್ರಾಫ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. MCQs ಕೇಳ್ತಾರೆ. ಮತ್ತು ದೀಸ್ 4 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಈ ಪಾಯಿಂಟ್ಸ್ ಇದೆಯಲ್ಲ, ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ ದೀಸ್ ಪಾಯಿಂಟ್ಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆ್ಯಂಡ್ ಆರ್ ನಾಟ್ ರಿಫ್ಲೆಕ್ಟೆಡ್ ಬೈ ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಸೊ ದಿಸ್ 5 ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. MCQs ಡೈರೆಕ್ಟಾಗಿ ಕೇಳ್ತಾರೆ. ಸೊ ಈ ಚಾಪ್ಟರ್ಲಿ ಇಷ್ಟು ನೆನ್ಪಿಟ್ಕೊಂಡು ದಿಸ್ ಇಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಯು ಕ್ಯಾನ್ ರಿಯಲಿ ಡೂ ವೆಲ್ ಇನ್ ದಿ ಎಕ್ಸಾಮ್ಸ್.